ಎಲ್ಲರಿಗೂ ಶುಭೋದಯಗಳು. ಇಂದು ನವೆಂಬರ್ 20 ವಿಶ್ವ ಸಿಒಪಿಡಿ ದಿನ. ಸಿಒಪಿಡಿ ಅಂದ್ರೇನು? ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸಸ್, ಕನ್ನಡದಲ್ಲಿ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ, ಸಿಂಪಲ್ ಆಗಿ ಉಪ್ಸದ ಕಾಯಿಲೆ ಅಂತಲೂ ಕರೀತಾರೆ. ಈಗ ನಾವು ಸಮಾಜದಲ್ಲಿ ನಡೆಯುವ ದಿನನಿತ್ಯ ಘಟನೆಗಳಲ್ಲಿ ಒಂದು ಸಣ್ಣ ಘಟನೆಯನ್ನು ನಿಮಗೆ ಕಿರುನಾಟಕವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ಈಗ ದೃಶ್ಯ. ರಮೇಶನು ಸುಮಾರು 10 ರಿಂದ 15 ವರ್ಷಗಳಿಂದ ಬೀಡಿ ಮತ್ತು ಸಿಗರೇಟ್ ಹವ್ಯಾಸಕ್ಕೆ ಒಳಗಾಗಿರುತ್ತಾನೆ. ಆ ಹವ್ಯಾಸ ಹೆಚ್ಚಾಗಿದ್ದರಿಂದ ಅವನಿಗೆ ಕೆಮ್ಮು, ಕಫ ಕೂಡ ಹೆಚ್ಚಾಗಿರುತ್ತದೆ. ಇದೆಲ್ಲ ಇದ್ರೂ ಅವನು ಆ ಚಟವನ್ನು ಬಿಡೋದಿಲ್ಲ. ಈಗ ದೃಶ್ಯ 1. ರಮೇಶನು ಊಟಕ್ಕೆಂದು ತನ್ನ ಹೆಂಡತಿಯ ಬಳಿ ಬರುತ್ತಾನೆ. ನೋಡು ಮೂದೇವಿ 3 ಹೊತ್ತು ಕೆಮ್ಮಿ ಸಾಯ್ತಾನೆ. ಏನೇ ಬರುತ್ತಿದೆ ಅಲ್ಲಿ ತಂದು ಊಟಕ್ಕೆ ಬಡ್ಸೆ. ಟೈಮ್ ಆಯ್ತು. ಕುತ್ಕೊಳಕ್ ಶಕ್ತಿ ಇಲ್ಲ, ನಿಂತ್ಕೊಳಕ್ ಶಕ್ತಿ ಇಲ್ಲ. ಕೆಲ್ಸಕ್ಕೆ ಹೋಗ್ಬೇಕತ್ತೆ. ಕೆಲಸ ಮಾಡೋ ಮೂತಿ ನೋಡು. ಕೊಡೆ, ನಿನಗೆ ಗೊತ್ತಿಲ್ಲ, ಜಾಸ್ತಿ ಸುಮಾರು ಕೆಲಸಗಳಿದೆ ನಿಂಗೆ. ತಿನ್ನು. ಏನಿದು? ಅನ್ನ ಮತ್ತೆ ತಿಳಿ ಸಾಂಬಾರು. ಇವತ್ತು ರವಿವಾರ, ಚಿಕನ್ ಮಟನ್ ಮಾಡ್ತೀಯ ಅಂತ ನಾನು ತಿಳ್ಕೊಂಡ್ರೆ ಇದೇನಿದು? ಮನೆ ಒಂದ್ ಬಿಡ್ಗಾಸಿಲ್ಲ, ಮಕ್ಳಿಗೆ ಸ್ಕೂಲಿಗೆ ಫೀಸ್ ಕಟ್ಟಕ್ ದುಡ್ಡಿಲ್ಲ. ನಿನಗೆ ಚಿಕನ್ ಮಟನ್ ಬೇರೆ ಮಾಡ್ಕೊಡ್ತಾರೆ. ಇರೋ ದುಡ್ಡನ್ನೆಲ್ಲ ಸಿಗರೇಟ್ ಅಂಗಡಿಗೆ, ಬೀಡಿ ಅಂಗಡಿಗೆ ಹೋಗಿ ಇಟ್ಬಿಡು. ತಿನ್ನೋದಿದ್ರೆ ತಿನ್ನು, ಇಲ್ಲ ಎದ್ದೋಗು. ಆಯ್ತು, ನೀನೇ ತಿನ್ನು. ಎಲ್ಲ ಈಗ ಹೆಂಡತಿಯ ಜೊತೆ ಜಗಳವಾಡಿದ ರಮೇಶನು ತನ್ನ ಗೆಳೆಯ ಸುರೇಶನೊಂದಿಗೆ ಭೇಟಿಯಾಗಲು ಹೋಗುತ್ತಾನೆ. ಸುರೇಶ್, ಜಾಸ್ತಿ ದಿನ ಆಯ್ತು ಕಾಣಿಸಿ. ಏನೋ ಮಚ್ಚ ಹೊಟ್ಟೆ ಹಿಂಗ್ ಬಂದ್ಬಿಟ್ಟಿದೆ. ಚಿಕನ್ ಮಟನ್ ಫುಲ್ ಆಗ್ದಂಗಿದೆ. ಇದೆಲ್ಲ ನಾನು ಹೆಂಡತಿಯು ಕೊಡ್ತಿರೋ ಕಾಟಪ್ಪ. ಬಾರು ಒಂದು ದಮ್ಮನ ಹೊಡೆನ, ಟೆನ್ಷನ್ ಎಲ್ಲ ಹೋಗುತ್ತೆ. ಆಯ್ತಪ್ಪ, ನಡಿ. ಚಾಯ್ ನಿಂದು. ಆಯ್ತು. ನಮಸ್ಕಾರ. ಏನ್ ಕಾಡ್ಲ? ಒಂದು ಚಹಾ ಕುಡಿಪ. ಅದು ಒಂದು ದಮ್ ಕೊಡಿ. ಈಗ ಇನ್ನೊಂದು ಕಡೆ ಊರಿನ ಮುಖ್ಯಸ್ಥರು ತನ್ನ ತಾಯಿಯ ಜೊತೆ ಮಾತನಾಡುವ ದೃಶ್ಯ. ಅವ್ವ, ಏನಕ್ಕೆ ಮಾತಿ? ನಾನು ಹಿಂಗೆ ಹೇಳ್ದೆ ತಾನೆ ಗ್ಯಾಸಲ್ಲಿ ಅಡುಗೆ ಮಾಡುತ್ತ. ನೀನು ಒಲೆಯಲ್ಲಿ ಅಡುಗೆ ಮಾಡ್ತಿದ್ರೆ ಏನಿದೆ ಕೆಮ್ಮಿಲ್ಲ, ನಿನಗೆ ಉಪ್ಸ ಆಗಿರ್ಬೋದು. ಬಾ, ದವಾಖಾನೆ ಕರ್ಕೊಂಡು ಹೋಗ್ತೀನಿ ಬಾ. ಗ್ಯಾಸ್ ಮೇಲೆ ಮಾಡಿ ಅಭ್ಯಾಸ ಇಲ್ಲ ಮಗ, ಇರ್ಲಿ ಮಗ. ಈಗ ನನ್ನ ಮಾತು ಕೇಳ್ತೀರಿಲ್ಲೋ? ಈಗ ಬಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ. ನಿಂದೇನ ಪಂಚಾಯತಿ ಅಲ್ಲ ಮಗ, ಪಂಚಾಯತಿ ಮುಗಿಸಂಪ ಹೋಗೋಣ ಅಂತವಾಗ. ಸರಿ, ಪಂಚಾಯತಿ ಮುಗಿಸ್ಕೊಂಡ್ ಬರ್ತೀನಿ. ಅಷ್ಟೊತ್ತಿಗೆ ರೆಡಿ ಆಗಿರು ಮಗ, ರೆಡಿ ಆಗಿರವ. ಈಗ ಊರಿನ ಮುಖ್ಯಸ್ಥರು ಪಂಚಾಯತಿಗೆ ತೆರಳುತ್ತಿರುತ್ತಾರೆ. ಏನ್ರಿ ಪಂಚಾಯತ್ ಪರ್ಮಿಷನ್ ಎಲ್ಲೊಂಡ್ರಿ ಆತರದಲ್ಲಿ? ಮೂಲೆ ಮನೆಯಲ್ಲಿ ಮಂಜಣ್ಣ ಇಲ್ವಾ? ಅವನಿಗೂ ಅವ್ನು ಹೆಂಡ್ತಿಗೂ ಏನೋ ತೊಂದರೆ ಅನ್ನಪ್ಪತ್ತಪ್ಪ, ಜಗಳವಂತೆ. ಅಯ್ಯೋ, ಅದೇನೋ ಪಂಚಾಯತಿ ಅಂತ ನಡೆಸ್ಬಿಡ್ತೀನಿ ತಡೀರಿ. ಇಲ್ಲಿ ಬಿಡ್ರಿ, ಮಂಜಣ್ಣ ಜಗಳ ಯಾವಾಗ ಇದೇ ಇರುತ್ತೆ. ಬರ್ರಿ, ಒಂದು ದಮ್ ಮಾಡಿರಿ, ಒಂದು ಚಾಯ್ ಕುಡಿರಿ. ಸರ್, ದಯವಿಟ್ಟು ಬೇಡಿ ಸರ್. ನಮ್ಮ ಅವ್ವ ಕಾಲೇ ನರಳ್ತಾ ಇದ್ದಾರೆ. ಅವರು ಊದಿ ನರಳ್ತಾ ಇದ್ದಾರೆ. ಆಮೇಲೆ ನೀವು ನನಗೆ ಸಿಗರೇಟ್ ಕೊಟ್ಟು ನನ್ನೂ ನರಳನ್ ಮಾಡಬೇಡಿ ಪ್ಲೀಸ್. ಬೇಡಿ ಸರ್, ನನಗೂ ಬೇಡಿ ಸರ್. ಹೋಗ್ರಿ. ಪಂಚಾಯತಿ ಅಂದ್ರೆ ಪರಮೇಶಿ ಅಂದ್ರೆ ಪಂಚಾಯತಿ. ಇಲ್ಲ ಮಚ್ಚ, ಊರಿಗೆ ಮುಖ್ಯಸ್ಥರು ಅವ್ರು ಹೇಳಿದಾರೆ ಅಂದ್ರೆ ಒಂದು ಮಾತು ಕೇಳೇ ತಿರ್ಬೇಕು ಮಚ್ಚ. ನಾವು ಆಸ್ಪತ್ರೆಗೆ ಹೋಗೇ ತಿರ್ಬೇಕು ಮಚ್ಚ. ಆಯ್ತಪ್ಪ, ನಂದಂಗೆ ಆಗ್ಲಿ, ನಡಿ. ಈಗ ರಮೇಶನು ಊರಿನ ಮುಖ್ಯಸ್ಥರ ಮಾತಿನ ಮೇರೆಗೆ ತನ್ನ ಹೆಂಡತಿಯ ಜೊತೆ ಆಸ್ಪತ್ರೆಗೆ ತೆರಳುತ್ತಾನೆ. ನಮಸ್ಕಾರ ಸರ್. ನಮಸ್ಕಾರಪ್ಪ, ಬನ್ನಿ ಕೂತ್ಕೊಳ್ಳಿ. ಯಾಕಪ್ಪ, ಏನಾಯ್ತು? ಕೆಮ್ಮಿದೆ ಸರ್, ಆಮೇಲೆ ಸುಸ್ತೂ ಬರ್ತಿದೆ ನನಗೆ. ತುಂಬಾ ಸುಸ್ತಾಗತ್ತಾ? ಕಫ ಎಲ್ಲ ಬರುತ್ತಲ್ಲ? ಯಾವ ಕಲರ್ ಬರುತ್ತೆ ಸರ್? ಬೆಳಿಗ್ಗೆ ಬರುತ್ತೆ ಸರ್. ಎದೆಯಲ್ಲಿ ಏನಾದರೂ ಬರ ಅನ್ನೋದು ಏನಾದರೂ ಆಗುತ್ತಾ? ಆಗುತ್ತೆ ಸರ್.
ಹಂಗಂದ್ರೆ ಬಿಡಿ ಸಿಗರೇಟ್ ಅಭ್ಯಾಸ ಇರ್ಬೋದಲ್ಲ? ಅದೇನು ಬಿಡ್ರಿ, ಅದೇನು ಇದ್ದಿದ್ದೇನೆ. ಇರ್ಲಿ ಹೇಳಿ, ಎಷ್ಟು ಪ್ಯಾಕೆಟ್ ಹೊಡಿತೀರಾ ದಿನಕ್ಕೆ? ದಿನಕ್ಕೆ ಒಂದು 2-3 ಹೊಡಿತೀನಿ ಸರ್. ತುಂಬ ಜಾಸ್ತಿ ಆಯಿತು. ಇರಿ ಒಂದು ಟೆಸ್ಟ್ ಮಾಡ್ತೀನಿ. ನಾನು ಹೇಳ್ದಾಗೆಲ್ಲ ಉಸಿರು ಹೇಳ್ಕೋಬೇಕಾಯ್ತಾ? ಉಸಿರು ಹೇಳ್ಕೊಳಪ್ಪ. ಉಸಿರು ಹೇಳ್ಕೊ, ಉಸಿರು ಹೇಳ್ಕೊ. ನೀರು ಪುಷ್ಪ ಅಲ್ಲ, ಪೇಷಂಟು ಬೇಕಾಯ್ತು. ಉಸಿರು ಹೇಳ್ಕೊ, ಉಸಿರು ಬಿಡು. ನೋಡಮ್ಮ, ಇವರು ಬಿಡಿ ಸಿಗರೇಟ್ ಎಲ್ಲ ಸೇರೋದ್ರಿಂದ ಉಪ್ಸದ ಕಾಯಿಲೆ ಆಗಿರ್ಬೋದು. ನಾವು ಇಂಗ್ಲೀಷಲ್ಲಿ ಅದಕ್ಕೆ COPD ಅಂತೀವಿ. ಸರ್ ಮುಗಿಸಿದ ಕೈಲೇ ಸರ್. ಅದಕ್ಕೆ ನಾವು COPD ಅಂತೀವಿ, ಆಯ್ತಾ? ಅದಾಗಿರ್ಬೋದು ಇವರಿಗೆ. ಸ್ವಲ್ಪ ಮುಗಿಸಿದ ಕೈಲೇ ಸರ್. ಅಯ್ಯೋ, ನನ್ನ ಮಾತು ಕೇಳಿಲ್ಲ. ಈ ಭೂದೇವಿಗೆ ನನ್ನ ಮಾತು ಕೇಳಿಲ್ಲ. ಎದ್ದೇಳು, ಏನಾಗಲ್ಲ ಏನಾಗಲ್ಲ, ಆಯ್ತಾ? ಏನಾಗಲ್ಲ ಏನಾಗಲ್ಲ. ಟೆಸ್ಟ್ ಬಂದು ಕೊಡ್ತೀನಿ, ಮಾಡಿಸಮ್ಮ, ಆಯ್ತಾ? ಓ ಪರಮೇಶ್ವರೇ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಯಾಕಮ್ಮ, ಏನಾಯ್ತು? ಅಯ್ಯೋ, ನಮ್ಮ ಅವರು ತುಂಬಾ ದಿವಸದಿಂದ ಕೆಮ್ತಾವ್ರೆ. ನನ್ನ ಮಾತೇ ಕೇಳ್ತಿಲ್ಲ. ಒಲೆಯಲ್ಲಿ ಅಡುಗೆ ಮಾಡಬೇಡಿ ಅಂದ್ರು ಇವರೇ ಮಾಡ್ತಾ ಇದ್ದಾರೆ. ನೋಡಿ ಸ್ವಲ್ಪ ಡಾಕ್ಟರ್ ಸ್ವಲ್ಪ ಇವ್ರನ್ನ. ಒಲೆ ಓದ್ತೀರಮ್ಮ? ಯಾಕಮ್ಮ, ಮಗ ಅಷ್ಟೆಲ್ಲ ಗ್ಯಾಸ್ ಕೊಡ್ಸಿದ್ದಾರೆ, ಒಲೆ ಹಾಕ್ಬೇಕು, ಗ್ಯಾಸಲ್ಲಿ ಮಾಡೋತ್ತಾನೆ. ಇವ್ರ ಮಾತು ಕೇಳಲ್ಲಪ್ಪ. ಒಂದ್ಸಲ ಏನೋ ಟೆಸ್ಟ್ ಅಂತ ಏನೋ ಮಾಡಿಬಿಡ್ರಿಪ್ಪ. ಆಯ್ತಮ್ಮ, ನೋಡ್ತೀನಿ. ನೀವು ಒಲೆ ಓದೋದ್ರಿಂದ ನಿಮಗೂ ಉಪ್ಸದ ಕಾಯಿಲೆ ಆಗಿರ್ಬೋದು, ಆಯ್ತಾ? ಇವ್ರಿಗೂ ಅದೇ ಆಗಿದೆ. ನೀವು ಟೆಸ್ಟ್ ಮಾಡಿಸ್ಕೊಂಡು ಬಂದು ನೋಡ್ಕೊಂಡು ಹೇಳ್ತೀನಿ, ಆಯ್ತಾ? ಅಲ್ಲ ಸರ್, ಇವ್ರು ಸಿಗರೇಟು ಬೀಡಿ ಏನು ಸೇದಲ್ಲ, ಆದ್ರೂ ಇವ್ರಿಗೂ ಉಪ್ಸಿದ ಕಾಯಿಲೆ ಹಿಂಗೆ ಸರ್? ನೋಡಪ್ಪ, ಉಪ್ಸದ ಕಾಯಿಲೆ ಬರೀ ಸಿಗರೇಟಿಂದ ಬರಲ್ಲ, ಆಯ್ತಾ? ಬೇರೆ ಬೇರೆ ರೀತಿಯಿಂದ ಬರುತ್ತೆ. ಇವ್ರಿಗೆ ಬೀಡಿ ಸಿಗರೇಟಿಂದ ಆಗಿದೆ.